ಇಲ್ಲ ಸಿಗಲ್ಲನ ಬರೋಕ್ಕೆ ನನಗಂತೂ ಅಂಜೆ ಮುಂದೆ ಭಯ. ಹ್ಞೂ ಯಪ್ಪ ಅವ್ನು ಕಂಡ್ರೆ ನನಗಂತೂ ಭಯ ಬಂದಂಗೆ ಆಗುತ್ತೆ ಯಾಕನ. ಸುಮ್ಮನೆ ಮಾತಾಡ್ತಾಳೆ ಇವಳ್ದೊಂದು ಕಾಟಪ್ಪ ನನಗೆ ಹೆಂಗಾಗುತ್ತೆ ಹೋಗತ್ತ ತಗೇನೋ ಇದ್ದಾಳೋ ಇಲ್ವೋ. ಭಾಗ್ಯಕ್ಕೈನ ಮಾತಾಡಿಸ್ಬೇಕಾಯ್ತು. ಭಾಗ್ಯಕ್ಕೈ ನಿನ್ನ ಕಣೈತಲ್ಲಿ ಮಾತಾಡ್ಸೋಣ ಅಂದ್ರೆ ಇವಳು ಎಲ್ಲಿ ಗೊತ್ತಾಳಪ್ಪ ಮಂಗಾವತ್ತು ನನಗೆ ಇವಳ್ದೊಂದು ಭಯ ಬಂದಂಗೆ ಆಗುತ್ತೆ. ಯಪ್ಪ ಇವಳು ಸವಾಸ ಅಲ್ಲ ನನಗಂತೂ. ನನಗೆ ಯಾರು ಬೈದ್ರು ನನಗೊಂಥರ ಅನ್ಸಲ್ಲ. ಇವಳು ಏನೋ ಬೈದ್ಬಿಟ್ರೆ ನನಗೆ ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ. ಅಡ್ಸಾರ ಬಡ್ಸಾರ ಬೈದು ಬಿಡ್ತಾಳೆ ಸುಮ್ಮನೆ. ಇವಾಗೆಲ್ಲ ಸರಿಯಾಗೈತೆ ನಂದು ಅಂತ ಹೇಳಿ ನನ್ನ ಕಂಡ್ರಂತ ಅದು ಯಾಕಲ್ಲ ಏನೋ ಹೆಂಗೆ ಬೈತಾಳೆ ಹಂಗೆ. ನನಗೆ ಹತ್ಕೊಳ್ಳು ನನಗೆ ಎಲ್ಲನ ಕಂಡ್ರೆ ನನಗೆ ಬೈವದಂಗೆ ಆಗುತ್ತೆ. ಅವಳು ಎದುರಿಗೆ ಎಲ್ಲ ನನ್ನ ಮಕ್ಕನೇ ತೋರ್ಸೋದು ಬೇಡ ಅಮ್ಮಂಗೆ ಆಗುತ್ತೆ. ಗಯ್ಯಮ್ಮಂದ್ರೆ ನನಗೆ ಮಾತ್ರ ಬೈವದಂಗೆ ಆಗುತ್ತೆ. ಸುಮ್ಮನೆ ಎಡ್ಡಮ್ ಸಡ್ಡಮ್ ಬೈದು ಬಿಡ್ತಾಳೆ. ಇದೊಳೆ ಹೆಂಗೋ ಮನೆ ತಗಿ ಇಲ್ಲ ಹೊರಗಿದ್ದಿದ್ರೆ ಬಂದುಬಿಡೋಣ. ನಂಗೆ ನಿನ್ನ ಕಂಡ್ರೆ ಅದು ನೋಡೇನೆ ಅಂತಾಳೆ ಅಂತ ಬಂದುಬಿಡೋಣ ರಾಗ ತಕ್ಕೊಂಡು. ಯಾಕೆ ಹಂಗೆ ಬಗ್ ನೋಡ್ಕೊಂಡು ಬರ್ತಾ ಇದೀಯಾ? ಅಜ್ಜಿ ಅಮ್ಮ ಇದ್ದಾಳೇನೋ ಅಂತ ಹೇಳಿ ನೋಡ್ತಿದ್ದೆ ಕಣ್ ಭಾಗ್ಯಕ್ಕಯ್ಯ. ಯಪ್ಪ ಅವಳನ್ನ ಕಂಡ್ರೆ ನನಗೆ ಹಂಗೆ ಬೈವದಂಗಾಗುತ್ತೆ. ಸುಮ್ಮನೆ ಬೈತಿರ್ತಾಳೆ. ನಾನೇನು ಮಾಡಿದ್ದೀನ ಏನೋ ಅವಳಿಗೆ ಗೊತ್ತಿಲ್ಲ. ಸುಮ್ಮನೆ ಬೈತಿರ್ತಾಳೆ. ಅದ್ಯಾಕೆ ಬೈಯುತ್ತಿ? ಬೈಬೇಡ ಅಂತಾನೆ. ಇವಾಗ ನಿನ್ಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಯಾಕೆ ಬೈತೈತಿ? ಹಂಗೆ ಹಿಂಗೆ ಬೈಯಲ್ಲ ಹೋಗತ್ತ. ನನಗಂತೂ ಅದನ್ನ ನೋಡಿರಿ ತಪ್ಪಿಸ್ಕೊಂಡು ಅದೇ ಹೋಗ್ತೀನಿ. ಆಮೇಲೆ ಗೊತ್ತಾ ಇದ್ದಾಳೆ ಅಂದರೆ ಅದೇ ಹೋಗ್ತೀನಿ ನಾವು. ಯಪ್ಪ ಆದ್ರೂ ಸವಾಸ ಬೇಡ ಅಮ್ಮಂಗಾಗುತ್ತೆ. ಅಯ್ಯೋ ಆಡ್ಸಾರ ಬಡ್ಸಾರ ಸುಮ್ಮನೆ ಬೈಯುತ್ತೆ ಇಂತಾಳು ಅಂತ ಹೇಳಿ. ನನಗಂತೂ ಯಾಕೆ ಹಂಗೆ ಬೈತತ ಏನೋ ಅಮ್ಮಂಗಾಗುತ್ತೆ. ಯಾಕೆ ನಾನು ಏನು ಮಾಡಿದ್ದೀನಿ ಹೇಳೇ ತಾಯಿ, ನನ್ನಿಂದ ಏನಾಗ್ಬೇಕು ನಿನಗೆ ಅಂತ ಹೇಳ್ತೀನಿ. ಹೆಂಗೆ ಮಾತಾಡೋ ತಂಗೇನೆ. ಅಯ್ಯೋ ಹೋಗತ್ತ. ನನಗಂಗೆ ಅಯ್ಯಮ್ಮ ಬೆದ್ದಾಗಲ್ಲ ಸಿಬತ್ತಿತ್ತ. ನಾನು ಹೆದ್ರಿಕೊಂಡು ಅದೇ ಓದಿ ಅತ್ಲಾಗಿ ತಾಯಿ ತೆಗಿಸ್ಕೊಂಡು ಅದೇ ನಾನೇ ಹೋಗ್ತೀನಿ ನಮ್ಮ ತಾಯಿ. ಅಯ್ಯಮ್ಮ ಸವಾಸ ಬೇಡ ಬೈತೈತೆ ಅಂದ್ರೆ ಹಂಗಿಂಗೆ ಬೈಯಲ್ಲ ಕಣ ಭಾಗ್ಯಕಾಯಿ. ಅದು ಇನ್ನೆಲ್ಲಿ ಕಲ್ತೈತ ಏನೋ ಗೊತ್ತಿಲ್ಲ ಬೈಯದ ಅಲ್ಲ. ಇವಾಗ ನೆಟ್ಟಗೈತಲ್ಲ ಅದಕ್ಕೆ ಎಲ್ಲನ ಮರ್ತು ಬಿಟ್ಟವಳೆ. ಅವ್ರ ಮನೆಯದಾಗಿರೋದೆಲ್ಲ ಸಣ್ಣ ಮಗ ಮಾಡಿದ್ದು ದೊಡ್ಡ ಮಗ ಮಾಡಿದ್ದು ಎಲ್ಲ ಮರ್ತು ಬಿಟ್ಟವಳೆ. ಅಯ್ಯೋ ಈಗ ಹೇಳ್ತಾಳೆ ಹೊಲನೇ ಕಳೆದ್ರು ಸುಮ್ಮನೆ ಕುಕ್ಕವಾಗ. ಈಗೆಲ್ಲ ಸರಿಯಾಗಿರೋದಕ್ಕೆ ಮಾತಾಡ್ತಾಳೆ. ನಾನು ಯಾಕೋ ಬರಲ್ವಲ್ಲ ಅನ್ಕೊಂತಿದ್ದೆ. ಅವಳಿಗೆ ಎದ್ರಿಕೊಂಡು ಬರ್ದಂಗೆ ಇರ್ತಿದ್ದು ನೀನು. ಮತ್ತೆ ಅವಳು ಬೈಯೋದು ನೋಡಿ ನನಗೆ ಹಂಗೆ ಬಾಯಿ ಆಗುತ್ತೆ. ಹಂಗೆ ಬೈತಿರ್ತಾಳೆ. ಇಲ್ಲಿ ನಾನು ಪಾತಾಣಿರ್ ಮಂತಕ್ಕೆ ಹೋಗಿದ್ದೆ. ಅವಿನ್ನ ಕೆಲಸ ಇಲ್ಲ ಅಂತವೆ. ಅವೇನು ತಿಂತಾರ ಕೆಲಸ ಅವಕ್ಕೊಂಥರ ಕೆಲಸ ಮಾಡೋರಿ ಕೆಲಸ ಕೊಡ್ಬೇಕು ಅಂಬೋದು ಗೊತ್ತಾಗೋದಿಲ್ಲ ಕಣ ಭಾಗ್ಯಕಾಯಿ. ಎಂತೆಂಥರ್ಗೋ ಕೆಲಸ ಕೊಡ್ತಾವ ಅವಿದ್ದಿದ್ದು ಬೇಡ ಹೇಳು. ಇಂಥವು ಈಗ ಅವಕ್ಕೆ ಆತು ಗೊತ್ತಾಗ್ತಿರ್ಲಿಲ್ಲ ಏನಿಲ್ಲ. ಅದಕ್ಕೆ ಮತ್ತೆ ಎಂತೆಂಥರಿಗೆ ಕೆಲಸ ಕೊಡಬೇಕು, ಯಾರಿಗೆ ಕೆಲಸ ಕೊಡ್ಬೇಕು, ಯಾರಿಗೆ ಕೆಲಸ ಇಲ್ಲ ಅಂಬೋದು ಆ ಚಿತ್ರಕ್ಕಾಗಿ ಗೊತ್ತಾಗಲ್ಲ, ಅದಕ್ಕೂ ಗೊತ್ತಾಗಲ್ಲ. ಅದು ಇನ್ನೇನು ಚಿತ್ರಾನ್ನ ಅಂತ ಹೇಳಿ ಊರೆಲ್ಲ ಓಡಾಡ್ತಿತ್ತು ಚಿತ್ರಾನ್ನ ಉಪ್ಪಿಟ್ಟು ಅಂತ. ಅದು ತಲ್ತಿಕ್ಕಲ ಅದಕ್ಕೆ ಮತ್ತೆ ತಗ ದೇವ್ರ ಹಿಂಗೆ ಕೊಟ್ರದು. ಮಸ್ತ ದುಡ್ಡು ಮಾಡ್ಯವನಂತೆ. ಮಸ್ತ ದುಡ್ಡು ಮಾಡ್ಯವನಂತೆ. ಇವಾಗ ನಮ್ಮ ಊರಾಗೆ ಯಾರೂ ಇಲ್ವಲ್ಲ, ಎಲ್ಲನ ಬೆಲ್ದಾರ ಕೆಲಸ ಮಾಡೋರು. ಅದಕ್ಕೆ ಮಸ್ತ ದುಡ್ಡು ಮಾಡ್ಯವನಂತೆ. ನೋಡಮ್ಮ ಹಂಗಂದ್ರೂ ಮಕ್ಳು ಮರಿ ಇಲ್ಲ. ಮಕ್ಕಳಿಲ್ಲ ಬಿಡು, ಯಾವಾಗ ದೊಡ್ಡು ಮಾಡಿರಿ ಏನಕ್ಕೆ ಬಂದಂಗೆ. ಅಲ್ವೇ ಮಕ್ಕಳಿಲ್ಲ. ಅವಕ್ಕೆ ಹಂಗ ಪಾಪ ಮದುವೆ ಆಗಿದೆ ಹೆಚ್ಚು. ಆಗ ಅವ್ಳು ರೀತಿ ಕರ್ಕೊಂಡೋಗಿ ಅವ ಮದುವೆ ಮಾಡಿಸಿದ್ಲು. ಆ ರೀತನೂ 7 ಲಕ್ಷ್ಮಿ ಕರ್ಕೊಂಡೋಗಿ ಮದುವೆ ಮಾಡಿಸಿದ್ರು. ನಾನು ಅದಕ್ಕೆ ಗೊತ್ತಿರಲಿಲ್ಲ ಒಳ್ಳೊಳ್ಳೆಲ್ಲ ಯಾಕೆ ಬೇಕು ಅಂತ. ಆಗಳಿತ್ಲಿಂದ ಗೊತ್ತಿರಂಗ ಇದ್ದಾಳೆ ಯಾಕಯ್ಯ. ಓ ನನಗೆ ಬೈ ಬಂದಂಗೆ ಆಗುತ್ತೆ. ಯಾಕೆ ಬತ್ತಾಳಪ್ಪ ಅಮ್ಮಂಗಾಗುತ್ತೆ. ನಮ್ಮ ಕೇರೆಕೊಂದು ಯಾವುದೋ ಕೆಟ್ಟ ನಾಯಿ ಬಂದೈತಿ. ಕೆಟ್ಟ ನಾಯಿ ಯಾವುದೋ ದೇವ್ ಬಂದೈತಿ ನಮ್ಮ ಕೇರೆಕೊಂದು. ಅಲ್ಲ ನನ್ನ ತಾಯಿ ಯಾವಾಗಲೂ ಹೆಂಗೆ ಸರ್ ಬರುತ್ತಾ ಹಂಗೆ ಬೈತೀಯ. ನಾನು ಏನು ಮಾಡಿದ್ದೆ ನಿನಗೆ? ನಾನು ಏನು ಮಾಡಿದ್ದೀನಿ ಅಂತದ್ದು? ಯಾವಾಗಲೂ ಹೆಂಗೆ ಬೇಕಾ ಹಂಗೆ ಬೈತೀಯಲ್ಲ. ನಾನು ಏನು ಮಾಡಿದ್ದೀನಿ ಅಂತ ಹಿಂಗೆ ಬೈತಾ ಇರ್ತೀಯ. ಬೈಬೇಡ್ತಾಯಿ ನೀನು. ಬೈಯ ಒಂದೊಂದು ಮಾತು ನನಗೆ ಹೆಂಗಾಗುತ್ತೆ ಅಂದ್ರೆ ಹಂಗಾಗುತ್ತೆ. ಹಂಗೆ ಬೈತಿ ಹಂಗೇನೆ ನಿನ್ನ ಕಾಲು ಹಿಡ್ಕೊಂತಿರ್ಬೇಕಾರೆ. ನೀನು ನನ್ನ ಬೈಬೇಡ್ತಾಯಿ ನೀನು. ನಾನೇನು ನಿನ್ನ ಸವಾಸಕ್ಕೆ ಬಂದಿಲ್ಲ, ನಿನ್ನ ಮಾತಾಡ್ಸೋಕೆ ಹೋಗಲ್ಲ ನಾನು. ನಿನ್ನ ಸವಾಸಕ್ಕೆ ಏನಾನ ಬಂದಿದ್ದೀನಿ. ನಿನ್ನ ಯಾವ ಊರಮ್ಮ ನೀನು ಅಂತ ಹೇಳಿ ಮಾತಾಡ್ಸಿದ್ದೀನಿ. ನಾನು ಸುಮ್ಮನೆ ಇಲ್ಲಿ ಭಾಗ್ಯಕ್ಕಂತ ನಿನ್ಕೊಂಡು ಮಾತಾಡ್ತಾ ಇದ್ದೀನಿ. ನೀನು ಸುಮ್ಮನೆ ಇಲ್ಲದ್ದೆಲ್ಲ ಮಾತಾಡ್ಕೊಂಡು ಇಲ್ಲಿ ಸುಮ್ಮನೆ ನನಗೆ ನಿನಗೆ ಬೈಯೈತಿ ಅಂದ್ರೆ ಹಂಗೆ ಬೈಯಲ್ಲ ಬಿಡು. ಅಯ್ಯಪ್ಪ ನನಗೆ ಬೈವದಂಗೆ ಆಗುತ್ತೆ. ಹಂಗೆ ಬೈತಿ ಹಂಗೇನೆ. ಹೆಂಗೆ ಬೇಕು ಹಂಗೆ ಬೈತೀಯ. ಅಲ್ಲ ನಾನು ಏನು ಮಾಡಿದ್ದೆ ನಿನಗೆ? ಯಾಕೆ ಹಂಗೆ ಬೈತೀಯ ನಿನ್ನನ್ನು? ನನಗೆ ಬೇಜಾರಾಗುತ್ತೆ. ಬೈಬೇಡ್ತಾಯಿ. ಬೈದಂಗೆ ಹಂಗೆ ಸುಮ್ಮನೆ ಬಿಡ್ತಾರೆ. ನಿನ್ನಿಂದಲೇ ಕಣೆ ಅವಾಗ ನಮ್ಮ ಮನೆ ಹಂಗಾಗಿದ್ದು. ಅಯ್ಯೋ ನನ್ನಿಂದ ಆದರೆ ಇವಾಗ ಎಲ್ಲ ಆಗೈತಿ ತಾನೇ. ಆಗೋಗಿರೋದು ಯಾಕೆ ಸುಮ್ಮನೆ? ಅಯ್ಯೋ ನಾನು ಬರೋಕ್ಕಿಲ್ಲ. ನೀನು ಯಾಕೆ ಜಾಸ್ತಿ ಮಾಡ್ತಾ ಇದೆಯಾ, ಬೈತಾ ಇದೆಯಾ? ನಿನ್ನ ಕಾಲು ಹಿಡ್ಕೊಂತೀನಿ. ಯಾಕಂಗೆ ಬೈತೀಯ? ಯಾಕೆ ಅದಕ್ಕೆ ಅವಳು ಪಾಪ ಬೇಜಾರಾಗಿ ಅವಳೆ. ಬೈಬೇಡ, ಅದು ಯಾಕಂಗೆ ಬೈತೀಯ? ಇವಳು ಮಾಡಿರೋ ಇದಕ್ಕೆ ಬೈದಂಗಿರ್ತಾರೆ. ಏಯ್ ತೆಗಿಯ, ಕಾಲೇನು ಹಿಡ್ಕೊಬೇಡ ತೆಗಿಯೆ.
ಬೈಬೇಡ ತಾಯಿ ನೀನು. ಅಯ್ಯಪ್ಪ ನೀನು ಬೈದು ಬಿಟ್ರೆ ನನಗೆ ಅಯ್ಯೋ ತಾಯಿ ನನಗೆ ಇಲ್ಲೋಡು ಹಂಗೆ ಹಿಂಗಾಗಲ್ಲ. ಬೈಬೇಡ ತಾಯಿ, ನಿನ್ನ ಕಾಲು ಹಿಡ್ಕೊಂಬ ನಾನು ಬೈಬೇಡ. ಆಡ್ಸಾರ ಬಡ್ಸಾರ ಸುಮ್ಮನೆ ಬೈತಿರ್ತೀಯ. ಎಲ್ಲ ನಾವಾಗಲಿ ಬಂದ್ರೆ ಅಂತಾಳ ಅಂತ ಬೈತಿರ್ತೀಯ. ನನಗೆ ಮರ್ಯಾದಿರಲ್ಲ, ಅದು ಯಾಕೆ ಹಂಗೆ ಬೈತೀಯ? ಅಯ್ಯೋ ಪಾತಾಣರ್ ಬಂತ ಹೋದೆ, ಅಲ್ಲೂ ಬಂದು ಅಲ್ಲೂ ಹಂಗೆ ಮಾತಾಡಿದೆ. ನಾನು ಇಲ್ಲ ಕಾಮಕ್ಕಿಲ್ಲ, ಬೈತೀಯ. ಬೈಬೇಡ ತಾಯಿ, ನನ್ನಿಂದ ಏನಂತ ತಪ್ಪಾಗಿದ್ರೆ ಕ್ಷಮಿಸ್ಬಿಡು. ನೀನು ಬೈಬೇಡಮ್ಮ ತಾಯಿ, ಬೈಬೇಡ ನೀನು. ಇವಳಿಂದನೇ ಕಣೆ ನಮ್ಮನೆ ಹಾಳಾಗೋಗಿದ್ದು, ಇವಳಿಂದನೇ ಬಗ್ಗೆಮ್ಮ. ಆಗ್ಲೆಲ್ಲ ಚಂದಲ್ಲ ಕಣಕ ಬೈಯೋದು. ನೋಡಿ ನೋಡು ಒಂಥರ ಬೇಜಾರಾದಂಗೆ ಆಗೈತಿ. ಆಗ್ಲೆಲ್ಲ ಬೈಬಾರ್ದು. ಒಂದು ಪಟ್ಟು ಬೈತೀಯ ಸುಮ್ಮನೆ ಆಗ್ಬೇಕು. ಆಗ್ಲೆಲ್ಲ ಅದನ್ನೇ ಮಾಡಿರಿ, ಅವಳಿಗೆ ಏನು ಅನ್ಸುತ್ತೆ ಹೇಳು? ಅಲ್ಲ ನೀನು ಆಗ್ಲಲ್ಲನ ಹಂಗೆ ಬೈಯಕ್ಕೆ ಹೋಗ್ಬೇಡ. ಯಾಕೆ ಏನಾಯ್ತು? ಇಲ್ಲಿ ನಿಂತ್ಕೊಂಡಿದ್ಲು, ನಾನು ಬೈದೆ. ಅದಕ್ಕೆ ನನ್ನ ಕಾಲು ಹಿಡ್ಕೊಂಡು ಬೇಡ್ಕೊಂತಾಳೆ ನೀನು ಬೈಬೇಡ ಅಂತ. ನಿನಗೆ ಗೊತ್ತಾಗಲ್ವಿ ನೀನು ಯಾಕೆ ಬೈತೀಯ? ನೀನು ಸುಮ್ಮನೆ ಇರೋ ಅಂತ ಹೇಳಲ್ವಿ? ನೀನು ಸುಮ್ಮನೆ ಇರೋ ಅಂದ್ರೆ ಸುಮ್ಮನೆ ಆಗಲ್ಲ ಕಣೆ. ಅದ್ಯಾಕೆ ಬೈತಿ ಆಗ್ಲಲ್ಲ? ಬೈಯಕ್ಕೆ ಹೋಗ್ಬಿಡು, ಸುಮ್ಮನಿರು. ಅವ್ರು ಬಿಟ್ಟಾಕಿದ್ಮೇಲೆ ಬೈಯಕ್ಕೆ ಹೋಗ್ಬಾರ್ದು. ಕಾಲು ಹಿಡ್ಕೊಂಡು ಬೇಡ್ಕೊಂತ ನೀನು ಬಂದು ನಾನು ಬೈಬೇಡಮ್ಮ ತಾಯಿ ಅಂತ. ಅದು ಯಾಕೆ ಹಂಗೆ ಬೈತೈತ ಏನೋ? ಅಯ್ಯಪ್ಪ ಎಲ್ಲೋ ಆದರೂ ಹೆಂಗೆ ಬೈತಿರುತ್ತೆ. ನನಗೆ ಮರ್ಯಾದಿರಲ್ಲ, ನನಗೆ ಮಾಕೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ, ಹಂಗೆ ಬೈತೈತಿ. ನಿಮ್ಮ ಮಾವ ಎಂದೂ ಹಂಗೆ ಮಾತಾಡಿಲ್ಲ, ಈ ಅಮ್ಮನೇ ಹಿಂಗೆ ಮಾತಾಡೋದು. ಅದಕ್ಕೆ ಕಾಲಿಗೆ ಬಿದ್ದೀನಿ. ನನ್ನಿಂದ ಏನು ತಪ್ಪಾಗಿದ್ರು ಕ್ಷಮಿಸ್ಬಿಡ್ತಾಯಿ. ಆಗ್ಲಲ್ಲ ಮಾತಾಡಬೇಡ ಅಂತ ನನಗೆ ಆಗ್ಲಲ್ಲ ಅನ್ನಿಸ್ಕೆಮಕ್ಕಾಗಲ್ಲ. ಯೋಟ್ ಅನ್ನಿಸ್ಕೆಮನ ಆಗ್ಲಲ್ಲನು ಅನ್ನಿಸ್ಕೆಮಳು ಯೋಟು ಅನ್ನಿಸ್ಕೆಂತಾರೆ ಅಂತ ಹೇಳಿ ಹೆಂಗೆ ಬೇಕು ಹಂಗೆ ಬೈದ್ರೆ ನಾನು ಯೋಟ್ ಅನ್ನಿಸ್ಕೆಮನ ಹೇಳು? ಹಂಗಂದ್ರೆ ಆಗ್ಲಲ್ಲನ. ನೀವು ಭಾರಿ ಇದೆಯಾ ಕಣೆ ನೀನು. ನಿನ್ನಂತ ಸ್ಕೆಟ್ಟಿರೋಳು ಯಾರು ಇಲ್ಲ. ಇನ್ನು ನನ್ನಂಗೆ ಬೈಲಿಲ್ಲ ಅಂದ್ರೆ ನಿನಗೆ ನಾನು ಹಿಡಿಸ್ತಿರ್ಲಿಲ್ಲ ಮನಸ್ಸಿಗೆ. ಅಲ್ಲ ನನ್ನಂಗೆ ಬೈಯಾರ ಇಲ್ವಲ್ಲ ಸುಗುಣ. ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆಳಾಗಿರು. ಗೊತ್ತಿಲ್ವಾ ನಿನ್ಗೇನು ಬೇಕು? ಸುಮ್ಮನೆ ಬಾ. ಅವ್ರು ಒಳ್ಳೆಯವರನಾಗ್ಲಿ ಕೆಟ್ಟವರನಾಗ್ಲಿ ನಮ್ಗೆ ಯಾಕೆ? ಸುಮ್ಮನೆ ಬಾ ನೀನು. ಅವ್ರು ಗಂಡ ಮಕ್ಳು ಇದ್ದಾರೆ, ಅವ್ರು ಕೇಳ್ಕೊಂತಾರೆ. ಬಾ ನೀನು ಸುಮ್ಮನೆ. ಗೊತ್ತಿಲ್ಲ ಅಂದಮೇಲೆ ದಾರಿ ಹೋಗಲ್ಲ ಅಂದಮೇಲೆ ದಾರಿ ಸುದ್ದಿ ಯಾಕೆ? ನೀನು ಬಾ ಸುಮ್ಮನೆ. ಬೈಬಾರ್ದು ಚಂದ್ರಣ್ಣ. ಆಗ್ಲೆಲ್ಲ ಬೈದ್ರೆ ಎಂತರ್ಗೂ ಬೇಜಾರಾದಂಗೆ ಆಗುತ್ತೆ. ಸುಮ್ಮನೆ ಆಗ್ಲೆಲ್ಲ ಬೈತಿದ್ರಿ ಇದೇ ಆಗ್ಲೆಲ್ಲ ಬೈತೈತ ಸುಗುಣನ್ನು. ಎಂತರ್ಗೂ ಬೇಜಾರಾಗುತ್ತೆ ಹಂಗೆ ಬೈದ್ರಿ. ಮತ್ತು ನಿನ್ಗೇನು ಮಾಡ್ಬೇಕು ಹೇಳ್ತಾಯಿ? ಅಲ್ಲ ನನ್ನ ಮೇಲೆ ಏನು ಅಷ್ಟೊಂದು ದ್ವೇಷ ನಿನಗೆ? ಹೇಳು, ಅದು ಯಾಕೆ ಹಂಗೆ ಬೈತಿ? ಏನಾಗಬೇಕು ನನ್ನಿಂದನ? ಏನು ಮಾಡ್ಬೇಕು ಹೇಳು ನಾನು ಇವಾಗ? ಹೇಳು, ನೀನು ಹೇಳ್ದಂಗೆ ಮಾಡಿ ತಿಂತೀರಾನ. ಏನಂತ ತಾಯಿ ಬೈತೀಯ ಅಂದ್ರೆ ಹಂಗೆ ಎಲ್ಲ ನಾನು ಕಾಮಕ್ಕಿಲ್ಲ, ನನ್ನ ನಡ್ಸಾರ ಬಡ್ಸಾರ ಅಂತ ಇಂತಾಳಂತ ಬೈತೀಯ. ಅಯ್ಯೋ ನನ್ನ ಮೇಲೆ ಏನು ದ್ವೇಷ ಅಂತಾಯಿ ನಿನಗೆ? ಅಲ್ಲ ನಿನ್ನ ಮಗ ಮೋಸ ಮಾಡಿ ಒಂದು ಬೇರೆ ಮದುವೆ ಆಗಿ ಅವನೇ ನನಗೆ ಮೋಸ ಮಾಡಿದ್ದು. ಅಂತಂದ್ರೆ ನಿನ್ನ ಮಗ ಮಾಡಿರೋದು ನಿನಗೆ ಒಳ್ಳೆ ಕೆಲಸ ಅನ್ನಿಸ್ತು. ಇವಾಗ ನಾನು ಕೆಟ್ಟಳಾದೆ ನೋಡು. ನಾನೇನಾನು ಅಂತ ಕೆಲಸ ಮಾಡಿದ್ನ? ಏನು ನಾನೇನು ಅಂತ ಬಿಡಪ್ಪ. ನಿನ್ನ ಮಗನ ಮದುವೆ ಆಗಿ ಅವನಿಂದ ನಾನು ಓಡಾಗಿರೋಳಾಗಿದ್ರೆ ಬೈದ್ರು ಬಿಡಪ್ಪ, ಬೈದ್ರು ಬೈಸ್ಕೆಂಪ್ನಿ ಅನ್ಬೋದಾಗಿತ್ತು. ನಾನು ಅಂತ ಕೆಲಸ ಮಾಡಿಲ್ಲ, ಅಂತ ತಪ್ಪು ಕೆಲಸ ಏನೂ ಮಾಡಿಲ್ಲ. ನೀನು ಯಾಕೆ ಬೈಬೇಕು ನನ್ನ? ನಾಟಕ ಆಡೋದು ನೋಡಿ ನಾಟಕನ. ನಾಟಕ ಆಡ್ತಾಳೆ. ಬಾ ಇವಳು ಅಂತ ಇವಳಿಗೆ ಹೇಳಿದ್ರೆ ಅರ್ಥ ಆಗಲ್ಕಂಡು ಬಗ್ಗೆಮ್ಮ. ಬೈಯಕ್ಕೆ ಹೋಗ್ಬಾರ್ದು. ಯಾಕೆ ನಮಗೆ ಸುಮ್ಮನೆ ಇರಬೇಕು? ಆಗ್ಲೆಲ್ಲ ಯಾಕೆ ಹಂಗೆ ಬೈತೀಯ? ಬಾ ನೀನು ಈಗ ಅದೆಲ್ಲ ಏನು ನೀನು ಹಳೇದೆಲ್ಲ ಮಾಸ್ನ ಇಕ್ಕೊಂಡು ಏನು ಬೈಯಕ್ಕೆ ಹೋಗ್ಬಿಡಿ. ಇವಾಗ ನಮಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಅನ್ಕೊಂಡ್ಮೇಲೆ ಏನೋ ಮಾತಾಡ್ತಾ ಹೋಗ್ಬಾರ್ದು ಅಷ್ಟೇ. ಸುಮ್ಮನೆ ಬಿಡ್ಬೇಕು. ಅದೆಲ್ಲ ಯಾಕೆ ನಿನ್ಗಾಗ್ಲೆಲ್ಲ ನಿನ್ನ ಭಾಳ ಮಾಡ್ತೀಯ ನೋಡು. ನಾನು ನಿನ್ನ ಚಂದಕ್ಕೆ ಬೈಯೋವರೆಗೂ ನೀನು ಇದೇ ಹಣೆ ಬರಾನೆ. ನೀನು ಸುಮ್ಮನೆ ಇರು ಅಂತ ಹೇಳಿದ್ರೆ ಕೇಳಲ್ಲ, ಬರೀ ಇಂಥ ಮಾಡ್ಕೊಂಡು ಹೋಗಂತೀಯ. ಅಲ್ಲ ನಾನು ಏನೇನು ಒಂದಿಲ್ಲ, ಇವ್ನು ಮಾತಾಡ್ಸೋಕ್ಕೆ ಹೋಗಲ್ಲ. ಸುಮ್ಮನೆ ಬೈದ್ರೆ ಯಾರು ಬೈಸ್ಕೊಂತಾರೆ ಹೇಳಿ? ಎಂತರ್ಗೂ ಬೇಜಾರ. ನನ್ನ ತಾಳಿನಾಗಿದ್ರೆ ಹೆಂಗೆ ಅಂಬರು. ಈ ಅಮ್ಮಂತಾಗೋದಕ್ಕೆ ನಾನು ಅನ್ನಿಸ್ಕೊಂಡು ಸುಮ್ಮನಿದ್ದೀನಿ ಗೊತ್ತೇ. ನಾನಾಗತ್ತೆ ಸುಮ್ಮನಿದ್ದೀನಿ. ಹಿಂಗೊಂದು ಹೇಳ್ತಾಳೆ. ನಡಿಯಪ್ಪ ನಡಿ, ಹೋಗ ನಡಿ. ಬೋರೆ ಬೈಯೋದು ಯಾರು ಬೈಸ್ಕೊಂತಾನಕ್ಕ? ಹಂಗೆಲ್ಲ ಬೈದ್ರೆ ಯಾರು ಬೈಸ್ಕೊಂಬಲ್ಲ. ಹಂಗಳೆಲ್ಲ ಬಂದು ಬೈದ್ರೆ ಯಾರು ಬೈಸ್ಕೊಂತಾರೆ? ಯಾರು ಬೈಸ್ಕೊಂಬಲ್ಲ. ಅವಳೆಷ್ಟೈತೆ ಅಷ್ಟು ನೋಡ್ಕೋಬೇಕಮ್ಮ. ನೋಡು ಬಂದು ಬೈಯೋದ ಪಾಪ. ನೀನು ಸುಮ್ಮನೆ ನಿಂತ್ಕೊಂಡಿದ್ದೀನಂತ ಮಾತಾಡ್ತಾ ಅದಕ್ಕೆ ಪಾಪ ಇತ್ಲ ಬೋರಲ್ವೇನು ಅಲ್ಲಿ ಅಳ್ಗೆ ಅದ್ರಿಕೆಂಡು. ಮತ್ತೆ ಮೊನ್ನೆ ಅಲ್ಲಿ ಬತ್ತಾ ಇದ್ದಾಳೆ ಅಂದ್ರೆ ನನಗೆ ಭಯವಾಗುತ್ತೆ. ಯಾವಾಗಲೂ ಬೆದ್ದಾಗ ಅಲ್ಲಿ ಹೋದಾಗ ತಪ್ಪಿಸ್ಕೊಂಬಂದು ಇಲ್ಲಾಸಿ ಬಂದು ಅಯ್ಯಮ್ಮ ಆಗ ಅಲ್ಲಿ ಎದ್ರಿಗೆ ಬಂದು ತಿರ್ಗಿ ಇಲ್ಲಾಸಿ ಬಂದು ಇಲ್ಲಾಸಿ ಓದಿ ನನಗೆ ಓಟ ಬೈಯೋಕ್ಕೆ ಟೆನ್ಷನ್ ಆದಂಗೆ ಆಗುತ್ತೆ. ಹಂಗೆ ಬೈತೈತಿ. ಹೋಗತ್ತ ಈ ಅಮ್ಮ ಸವಾಸ ಬೇಡಮ್ಮ ತಾಯಿ. ನನ್ನಿಂದ ಏನು ತಪ್ಪಾಗೈತಿ ಹೇಳಮ್ಮ ತಾಯಿ ಅಂದರೂ ಹೇಳಂಗಿಲ್ಲ. ಯಪ್ಪ ನನಗೆ ಬೈಸ್ಕೊಂಡು ಸಾಕಾಗೈತಿ ಮುಂತಾಗ. ಹಂಗೆ ಹಿಂಗೆ ಬೈಯಲ್ಲ ಕಣಮ್ಮ ತಾಯಿ. ಅದು ಎಲ್ಲಿ ಬೈಯತ್ ಕಲ್ತಾಳೋ ಏನೋ. ನಾನು ಇನ್ನು ಯಾರಿಗೂ ಅಷ್ಟೊಂದು ತಲೆ ಕೆಡ್ಕೊಂತಿರಲಿಲ್ಲ. ಬೈಯತ್ ಕರೆದ ನನಗೊಂಥರ ಅನ್ಸುತ್ತೆ. ಹಂಗೆ ಬೈತಾಳೆ. ಹೋಗು ಯಪ್ಪ, ಇದು ಒಳ್ಳೆ ಸಮಸ್ಯೆ ಆತಲ್ಲಪ್ಪ ಮಂಗಾಗುತ್ತೆ. ನೋಡ್ತಾ ಇರ್ರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.